ಅಂದ್ರೆ ನಿಮ್ದು ಪ್ರೆಸೆನ್ಸ್ ಆಫ್ ಮೈಂಡ್ ಆ ಕ್ಷಣಕ್ಕೆ ಆ ಟ್ರೆಂಡ್ ನ ಕ್ಯಾಚ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡೋಷ್ಟು ಇದಿರ್ಬೇಕು. ನಾನು ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ರೂ ನಿಮ್ ಟೀಮ್ ಸರಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಎಕ್ಸಿಕ್ಯೂಟ್ ಮಾಡ್ಬೇಕು, ಆ ಕ್ಷಣಕ್ಕೆ ನೀನ್ ಮಾಡ್ಲೇಬೇಕು. ಕಾರಣ ಕೊಡೋಂಗಿಲ್ಲ, ಕಾರಣ ಯಾರು ಕೇಳಲ್ಲ. ಅಂಡ್ ಟ್ರೆಂಡ್ ಎಲ್ಲ ಹೇಗಿರುತ್ತೆ ಅಂದ್ರೆ ಒಂದ್ ವಾರ ಫೇಡ್ ಆಫ್ ಸತ್ತೋಗುತ್ತೆ. ಸೊ ಆ ಕ್ಷಣಕ್ಕೆ ನೀನ್ ಅದನ್ನೆಲ್ಲ ಪಟ ಅಂತ ಸಾಂಗ್ ಮಾಡ್ಬೇಕು, ಲಿರಿಕ್ಸ್ ಬರೀಬೇಕು, ಶೂಟ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು. ಎಫರ್ಟ್ಸ್ ಅಲ್ಲಿ ನೀವು ಯೋಚನೆ ಮಾಡಿ. ಆಮೇಲೆ ಮೈನ್ಯೂಟ್ ಸಿಂಪಲ್ ಎಕ್ಸ್ಪ್ರೆಷನ್ಸ್ ನನಗೆ ಫಸ್ಟಲ್ಲೇ ಆ ಕ್ರಾಸ್ ಓವರ್ಗಿನ ಮುಂಚೆ ಇವ್ರು ವಿಡಿಯೋ ಮಾಡಿದಾಗ್ಲೇ ದಟ್ ರಾಹುಲ್ ಬಂದು ಇವ್ರ ಲೈಟ್ ಎಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿಂಗೆ ಇಟ್ಕೊಂಡು ಇಟ್ ಈಸ್ ಸೋ ಫನಿ. ಐ ವಾಸ್ ಲಾಫಿಂಗ್ ಅಂಡ್ ದಿಸ್ ಕ್ರಾಸ್ ಓವರ್ ಐ ನೆವರ್ ಇವನ್ ಎಕ್ಸ್ಪೆಕ್ಟೆಡ್. ಲೈಕ್ ಅಂದ್ರೆ ಬೇಸಿಕ್ಲಿ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿ ನೆಕ್ಸ್ಟ್ ಸೀಕ್ವಲ್ ಬರುತ್ತಲ್ಲ, ಸೀಕ್ವಲ್ಗಳು ಸೂಪರ್ ಹಿಟ್ ಆಗೋದಿರುತ್ತಲ್ಲ, ದಟ್ ಈಸ್ ವೆರಿ ರೇರ್ ಆಕ್ಚುಲಿ. ಇಟ್ ವಿಲ್ ಫಾಲ್ ಫ್ಲಾಟ್. ಲೈಕ್ ಮಾಡಿದ್ರಲ್ವಾ, ಸೊ ಇದೇ ತರ ನಾನು ನಂದಿನಿ ಮಾಡಿದಾಗ ವಿ ರಿಲೀಸ್ ಬ್ಯಾಕ್ ಟು ಬ್ಯಾಕ್. ನಂದಿನಿದೆ 4 ವರ್ಷನ್ ರಿಲೀಸ್ ಮಾಡಿದ್ವಿ, ಒಂದು ಕಾರ್ಟೂನ್ ವರ್ಷನ್ ರಿಲೀಸ್ ಮಾಡಿದ್ವಿ, KMF ನಂದಿನಿ ಇಟ್ಕೊಂಡು. ಸೊ ದಟ್ ವೆಂಟ್ ಲೈಕ್ 10-11 ಮಿಲಿಯನ್. ಆಮೇಲೆ ಬೌನ್ಸ್ ಮಾಡಿದ್ವಿ, ಬೌನ್ಸ್ ನಂದಿನಿ ಅಂತ, ಇಟ್ ವೆಂಟ್ 17 ಮಿಲಿಯನ್. ಸೊ ನನಗೆ ಅಲ್ಲಿಂದ ಲರ್ನಿಂಗ್ಸ್ ಇತ್ತು. ಸೊ ಯಾವ್ದಾದ್ರು ವೇವ್ ಅಲ್ಲಿ ಇದ್ರೆ ಆ ವೇವ್ ನ ಎಷ್ಟು ಯೂಸ್ ಮಾಡಬೇಕು ಮತ್ತೆ ಯಾವಾಗ ಸ್ಟಾಪ್ ಮಾಡಬೇಕು ಅನ್ನೋದು ಒಂದು. ಇವಾಗ ಸಿಂಗಲ್ ಬಾಯ್ಸ್ ಅಂತ ಒಂದು ವಿಡಿಯೋ ಮಾಡಿದ್ವಿ 2-3 ವೀಕ್ಸ್ ಹಿಂದೆ, ಕ್ರಿಸ್ಮಸ್ ಜಿಂಗಲ್ದಲ್ಲ. ಸಿಂಗಲ್ ಬಾಯ್ಸ್ ಹಿಟ್ ಆಯ್ತು, 10 ಮಿಲಿಯನ್ ಹೋಯ್ತಂತ. ಸೊ ನೆಕ್ಸ್ಟ್ ಇಮಿಡಿಯೇಟ್ಲಿ ಸಿಂಗಲ್ ಗರ್ಲ್ಸ್ ಮಾಡಿ, ಅದಾದ್ಮೇಲೆ ಮ್ಯಾರಿಡ್ ಗೈಸ್ ಮಾಡಿ, ಮಾಡಿದ್ವಿ ಎಲ್ಲ ಒಂದೇ ವೀಕಲ್ಲಿ. ಸೊ ಎಲ್ಲ ಅದೇ ವೀಕಲ್ ಪ್ಲಾನ್ ಮಾಡಿದ್ವಿ. ಬಿಕಾಸ್ ಆಡಿಯನ್ಸ್ ಎಲ್ಲಿ ತನಕ ತಗೊಂಡು ಹೋಗ್ತಾರೆ. ನೋ ಇನ್ಫ್ಯಾಕ್ಟ್ ನಂಗೆ ನಿಮ್ ಚಿತ್ತಾಲ್ ಪತಾಲು ನನಗೆ ಆಕ್ಚುಲಿ ಅದು ವೈರಲ್ ಆಗಿತ್ತು ಅನ್ಸ್ತು ನನಗೆ ಅವಾಗ ಆ ಟೈಮಲ್ಲಿ ಅಲ್ವಾ. ನನಗೆ ಐ ಆಲ್ಸೋ ಲೈಕ್ ರ್ಯಾಪ್. ನಾನು ಮುಂಚೆಯಿಂದನೂ ಅದ್ರ ಮೇಲೆ ತುಂಬಾ ಇಷ್ಟ. ಅಂಡ್ ಸುಮಾರು ಸಾಂಗ್ಸು ನಾನು ಅವಾಗ ಆಲ್ಮೋಸ್ಟ್ 3-4 ಇಯರ್ಸ್ ಬ್ಯಾಕ್ ಅನೂಪ್ KR ಅಂತ ಒಬ್ರು ಇದಾರೆ, ಅವ್ರದ್ದು ಕಾಟ ಕೊಡು ಅಂತ. ಸೊ ನಾವು ಅವರು ಯಾವುದು ಅಂದ್ರೆ ಕನ್ನಡದು ಅಂತಲ್ಲ, ಎಲ್ಲಾದೂ ಅಷ್ಟೇ. ಕಚ್ಚಾ ಬಾದಾಮ್ ಬಂದಾಗ ರಿಮಿಕ್ಸ್ ಮಾಡಿದ್ವಿ. ಆಮೇಲೆ ಒಂದು ಅರಾಬಲ್ ಯಾರೋ ಕುರಿ ಕಾಯೋರ್ದು ಒಂದಿತ್ತು, ಅದನ್ನ ರಿಮಿಕ್ಸ್ ಮಾಡಿದ್ವಿ. ಆಮೇಲೆ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟ್ ಆ ಟೈಮಲ್ಲೆಲ್ಲ ರೆಸ್ಪೆಕ್ಟ್ ಇಲ್ಲ ಅಂದ್ರೆ. ಸೊ ಅವಾಗೆಲ್ಲ ನಾವು 3-4 ಇಯರ್ಸ್ ಬ್ಯಾಕ್ ಅದನ್ನ ಆಲ್ಮೋಸ್ಟ್ 3 ವಿಡಿಯೋನು 1 ಮಿಲಿಯನ್ ಹೋಗಿತ್ತು. ವೆರಿ ಗುಡ್ ನಂಬರ್ಸ್. ಅಂಡ್ ಚಿತಾಲ್ ಪತಾಲ್ ಒಂದು ಮಾಡಿದ್ದು. ಬಟ್ ಏನು ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಮೊನ್ನೆ ಯಾವ್ದು ಮಾಡಿದ್ದು ನಾನು, ಯಾವ್ದು ವಿದ್ಯಾ ಜೊತೆ ಒಂದು ಮಾಡಿದ್ದು. ಆಮೇಲೆ ಇನ್ನೊಂದು ನಂದು ರೀಸೆಂಟ್ ಆಗಿ ಯಾವ್ದು ಹೋಗಿದ್ದು, ಮನ್ಸು ಒಳ್ಳೇದ್ ಮಾಡಿದ್ರೆ ಸಂಪತ್. ಹೌದು. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನೆಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.